ಅಲ್ಲಿ ಮೆಸ್ಸಿ ಅಭಿಮಾನಿಗಳ ಬೇಸರ ಹೊರಹಾಕಿದ್ದಾರೆ. ಮೆಸ್ಸಿಯನ್ನ 500 ಜನರು ಸುತ್ತುವರೆದಿದ್ರು. ನಾವು ಮೆಸ್ಸಿಯವರನ್ನ ಹೇಗೆ ಗುರುತಿಸಬೇಕು? ನಾವು ಟಿಕೆಟ್ಗಳಿಗಾಗಿ 5,000 ರೂಪಾಯಿ ಖರ್ಚು ಮಾಡಿದ್ದೇವೆ. 5,000 ಕೊಟ್ಟರು ಕೂಡ ಮೆಸ್ಸಿ ನೋಡೋಕೆ ಸಾಧ್ಯ ಆಗಲಿಲ್ಲ. ಇದು ಒಂದು ಹಗರಣ ಅಂತ ಅಭಿಮಾನಿ ಆಕ್ರೋಶ ಹೊರಹಾಕಿದ್ರು. ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಾಧ್ಯವಾಗದಿದ್ರೆ TMC ಇಡೀ ರಾಜ್ಯವನ್ನು ಹೇಗಾಳುತ್ತೆ? ಬಂಗಾಳಕ್ಕೆ ಹೆಮ್ಮೆಯ ಕ್ಷಣವಾಗಬೇಕಾಗಿದ್ದು ಮಮತಾ ಆಡಳಿತದಲ್ಲಿ ಮುಜುಗರಕ್ಕೆ ಕಾರಣ ಆಗಿದೆ. ಮಮತಾ ತಮ್ಮ ಅಹಮ್ಮು ದುರಾಸೆಯನ್ನು ಪೂರೈಸಿಕೊಳ್ಳಲು ಇಡೀ ರಾಷ್ಟ್ರವನ್ನೇ ನಾಚಿಕೆ ಪಡಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಟಿಕೆಟ್ ಹಣ ಪೋಲಾಗಿದ್ದನ್ನು ನೋಡಿದ ನಂತರ ನಷ್ಟವನ್ನು ಸರಿದೂಗಿಸೋಕೆ ಕಾರ್ಪೆಟ್ ಕೊಂಡೊಯ್ದಿದ್ದಾರೆ ವ್ಯಕ್ತಿಯೊಬ್ಬ. ನೋಡಿ, ಕಾರ್ಪೆಟ್ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ನೋಡಿ ಅವನ ಐಡಿಯಾ ಹೆಂಗಿದೆ ಅಂತೇಳಿ. ನನ್ನ ಹಣ ರೀ, 5,000 ರೂಪಾಯಿ ಖರ್ಚು ಮಾಡಿ ಬಂದಿದ್ದೀನಿ, ನಾನು ಟಿಕೆಟನ್ನು ಖರೀದಿ ಮಾಡಿದ್ದೀನಿ. ಈ ಕಾರ್ಪೆಟ್ ಆದರೂ ತೆಗೆದುಕೊಂಡು ಹೋದರೆ ಅದ್ರ ದುಡ್ಡು ಮುಟ್ಟೋಗುತ್ತೆ, ತೀರೋಗುತ್ತೆ ಅಂತ 500 ಜನ ರೀ ಸುತ್ತುವರೆದಿದ್ದು ಮೆಸ್ಸಿಯವ್ರನ್ನ. ಅಲ್ಲಿ ಭದ್ರತಾ ವೈಫಲ್ಯ ಏನು ನಾವು ಹೇಳೋಕ್ಕಾಗಲ್ಲ. ಭದ್ರತೆ ವ್ಯವಸ್ಥೆ ಎಲ್ಲ ಕರೆಕ್ಟಾಗಿತ್ತು. ಆದರೆ ಆಯೋಜಕರು ಸರಿಯಾಗಿ ಆಯೋಜನೆ ಮಾಡಿರಲಿಲ್ಲ. ಅಲ್ಲಿ ಮೆಸ್ಸಿಯವ್ರನ್ನ ನೋಡೋಕ್ಕೆ ಯಾರು ಮೆಸ್ಸಿ ಅಂತ ಗೊತ್ತೇ ಆಗ್ತಿಲ್ಲ. ಇಲ್ಲೇನೋ ಕೆಲವೊಂದಿಷ್ಟು ಕ್ಯಾಮ್ರಾಗಳಿಗೆ ಅದು ಚೆನ್ನಾಗಿ ಸೆರೆ ಸಿಕ್ಕಿದೆ. ಅದನ್ನು ಹೊರತುಪಡಿಸಿದ್ರೆ ಎಲ್ಲ ಕ್ಯಾಮ್ರಾಗಳಲ್ಲೂ ಕೂಡ ಅದು ಸರಿಯಾಗಿ ಸೆರೆಯಾಗಿಲ್ಲ. ಹಾಗಾಗಿನೇ ಸಿಕ್ಕಾಪಟ್ಟೆ ನೊಂದರು ಅಲ್ಲಿ ಅಭಿಮಾನಿಗಳು. ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಅಹಂ ಬಿಡಬೇಕು, ಮೊದಲು ಸೊಕ್ಕು ಬಿಡಬೇಕು, ದಿಮಾಗ್ ಬಿಡಬೇಕು. ಮಮತಾ ಬ್ಯಾನರ್ಜಿಯವರು ಇಡೀ ರಾಷ್ಟ್ರದ ಅವಮಾನವನ್ನು ಮಾಡಿದ್ದಾರೆ. ಅವರ ಖಜಾನೆಯನ್ನು ಭರ್ತಿ ಮಾಡಿಕೊಳ್ಳಿಕ್ಕೆ ಈ ರೀತಿಯಾದಂಥ ವ್ಯವಸ್ಥೆ.